ಸ್ನೇಹಿತರೆ ಗುಡ್ ಈವ್ನಿಂಗ್, ವೆಲ್ಕಮ್ ಟು ರಾಜಾ ಕಪೂರ್ ಫ್ರಮ್ ಅಸ್ಸಾಂ. ಅಸ್ಸಾಂನಲ್ಲಿರುವಂಥ ರಾಜಾ ಕಪೂರಲ್ಲಿ ಈ ಥರ ಒಂದು ಲೇಕ್ ನೋಡಿ. ಇಸ್ರಫ್ ಗುಮಾ ಇಸ್ರಫ್ ನೋಡಿ, ಇಲ್ಲಿ ಬಂದ್ಬಿಟ್ಟು ರಾಜಾ ಕಪೂರ್ ಮುಂದೆ ಇಲ್ಲಿ ಏನು ನೋಡ್ತಾರೆ ನೋಡಿ, ಇಲ್ಲಿ ಬಂದ್ಬಿಟ್ಟು ರಾಜಾ ಕಪೂರ್. ಇಲ್ಲೊಂದು ಪ್ಯಾಲೇಸ್ ಥರ ಇದೆ ಗುರು, ದೊಡ್ಡ ಪ್ಯಾಲೇಸ್, ರಾಜಾ ಕಪೂರ್ ಪ್ಯಾಲೇಸು, ತುಂಬ ಫ್ಯಾಂಟಾಸ್ಟಿಕ್ ಆಗಿದೆ. ಸೊ ನಾನು ಇವಾಗ ಮೇಲೆ ಹೋಗ್ಬಿಟ್ಟು ನನಗೆ ಅಲ್ಲಿ ವಿಸಿಟ್ ಮಾಡ್ತೀನಿ ನೋಡಿ. ಇದೇ ರಾಜಾ ಕಪೂರ್ ಪ್ಯಾಲೇಸ್. ಇಲ್ಲಿಂದ ಒಂದು ವ್ಯೂ ನೋಡ್ಕೊಂಡ್ರೆ ನೋಡಿ, फैंटास्टिक व्यू यार, इतना अच्छा ये वाला व्यू एक बार देखो. सो पूरा पानी है, ये वाला पानी का साउंड है. सो क्लाइमेट देखो एक बार कैसा, कितना अच्छा क्लाइमेट है देखो. सो मौसम भी हमको अच्छा कन्वर्ट कर रहा है मौसम. ಇವಾಗ ಏನಿದೆ ಈ ಒಂದು ವೆದರ್ ಬಂದ್ಬಿಟ್ಟು ನಮಗೆ ಒಳ್ಳೆ ಸಪೋರ್ಟ್ ಕೊಡ್ತಾ ಇದೆ ವೆದರ್. ಇಷ್ಟೊಂದು ಚೆನ್ನಾಗಿದೆ ವೆದರ್ ಗೊತ್ತಾ ನೋಡಿ, ಫ್ಯಾಂಟಾಸ್ಟಿಕ್ ಅಂದರೆ ಫ್ಯಾಂಟಾಸ್ಟಿಕ್ ವೆದರು. ಅಲ್ಲೊಂದು ಬೆಟ್ಟ ಇದೆ ನೋಡಿ, ಹೆಂಗಿದೆ ಬೆಟ್ಟ ನೋಡಿ. ಸೊ ಬೆಟ್ಟ ಮೇಲೆ ಮೋಡ ನೋಡಿದ್ರಾ. ಸೊ ಮೋಡ ಬಂದ್ಬಿಟ್ಟು ಬೆಟ್ಟದಲ್ಲಿ ತೂರ್ಕೊಂಡು ಹೋಗ್ತಾ ಇದೆ ನೋಡಿ ಹೆಂಗಿದೆ ಅಂತ. ಅದ್ರ ಮೇಲೆ ಸಹ ಎಷ್ಟೊಂದು ಅಲ್ಲಿ ಮೇಲೆ ಹೋಗಿ ನಾನು ಇವಾಗ ಜಸ್ಟ್ ಭೂಟಾನ್ಗೆ ಹೋಗ್ಬಿಟ್ಟು ಬಂದು ಇಲ್ಲೊಂದು ರಾಜಾ ಪ್ಯಾಲೇಸ್ ಇದೆ, ಅದನ್ನು ಕವರ್ ಮಾಡ್ತಾಯಿದ್ದೀನಿ ನಾನು. ಇಲ್ಲಿ ಬಂದ್ಬಿಟ್ಟು ಫ್ಯಾಂಟಾಸ್ಟಿಕ್ ಪ್ಲೇಸ್ ಕೊಡೋದು ಬಂದು ಭೂಟಾನಿಂದ ಬರುವಾಗ ಈ ಒಂದು ಪ್ಲೇಸಸ್ ನೋಡಿ. ಇಲ್ಲಿಂದ ಇಲ್ಲಿ ಸ್ಟೇಷನ್, ತುಂಬ ಹಿಲ್ ಸ್ಟೇಷನು. ಇಲ್ಲಿ ನೋಡಿ, ನೀವು ಇಲ್ಲೇನು ನೋಡ್ತಾರೆ ನೋಡಿ, ओला एक बार दिखाओ, देखो कितना अच्छा ओला हिल स्टेशन देखा, बहुत सुंदर, इतना अच्छा है सुंदर. हाय बोलो एक बार कैमरा के लिए हाय. हम दोनों अभी तक किधर आए? हम दोनों ये आया है हम लोग नगरीजोली राजाघाट है, राजाघाट. ओके, इसका नाम इसका नाम है राजाघाट. हाँ, यह खूब सुंदर प्लेस है, बहुत सुंदर. यहाँ आदमी लोग सब पिकनिक खाने के लिए आता है. हर साल में इधर का आदमी लोग सब पिकनिक खाने के लिए इधर आता है. अभी हम लोग ये जो पानी बह रहा है, पानी चल रहा है, ये पानी बहुत सुंदर है. ये पानी भी बहुत क्लीन पानी, बहुत सुंदर, कितना अच्छा क्लीन से ये पानी भी बहुत सुंदर है. अभी हम लोग भूटान गए थे. भूटान आपका एक्सपीरियंस कैसा है भूटान का? भूटान तो बहुत अच्छा लगा. मेरा जिंदगी की पहले आज मैं भूटान घुस गया फर्स्ट टाइम. लेकिन मैं भूटान के नज़दीक है, लेकिन अभी तक मैं एक बार भी भूटान नहीं गया है. आज आपके जरिए से मैं भूटान घुस गया. ಸ್ನೇಹಿತರು ಏನು ಹೇಳ್ತಾರೆ ಗೊತ್ತಾ ಬಂದ್ಬಿಟ್ಟು, ಬಟ್ ಇಲ್ಲಿ ಪಕ್ಕದಲ್ಲೇ ಇದ್ದಾರೆ ಪಾಪ ಅವರು. ಇಷ್ಟು ದಿನ ಆಯಿತು ನಮ್ಮ ಇಂಡಿಯಾ ಬಿಟ್ಟು ಆಚೆ ಹೋಗಿಲ್ಲ, ಒಂದು ಸತಿ ಬಟ್ ಆಚೆ ಹೋಗಿಲ್ಲ. ನನ್ನಿಂದ ನಾನು ಕರ್ಕೊಂಡು ಹೋಗಿದ್ದೆ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಅವರು. ಸೊ ನಿನ್ನಿಂದ मतलब बोल रहे हैं अभी तक एक बार भी नहीं गया ना इंडिया छोड़ के बाहर पे? एक बार भी नहीं गया. हाँ ನೋಡಿ, ಒಂದು ಸತಿನೂ पहली बार गया है. हाँ, जिंदगी में पहले बार गया है भूटान. बहुत अच्छा लगा, बहुत अच्छा लगा. हम लोग ऊपर गया था, पूरा ऊपर गया. अब हम लोग तो पूरा लास्ट तक गया है. एंडिंग जो गेट है, एंडिंग गेट तक हम लोग पहुंच गया. बहुत अच्छा लगा ना. वो गेट के अंदर जाने के लिए हम लोग वीसा बनाना पड़ेगा. बगैर वीसा से नहीं जा सकता है. दोस्त देख रहे हैं ना, अभी तक एक बार भी इंडिया छोड़ के बाहर किधर भी नहीं गया. सो हम लोग अभी गया था, जाके भूटान जाके पूरा घूम के आए भूटान में. बट लास्ट गेट मतलब बॉर्डर कितना है उधर तक गया, टोटल 10-15 किलोमीटर गया ऊपर पहाड़ तक. ಅಂದರೆ ಏನು ಗೊತ್ತಾ, ಇವರು ಅಂದ್ಬಿಟ್ಟು ಪಾಪ ಲೈಫಲ್ಲಿ ಒಂದು ಸತಿನೂ ನಮ್ಮ ದೇಶ ಬಿಟ್ಟು ಆಚೆ ಹೋಗಿಲ್ಲ ಅಂತೆ. ಸೊ ಫಸ್ಟ್ ಟೈಮ್ ನನ್ನಿಂದ ಅಂದರೆ ನಾನು ಕರ್ಕೊಂಡು ಹೋಗಿದ್ದೇನೆ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ನಾನು ಆ್ಯಕ್ಚುಲಿ ಮಾಡ್ಬಿಟ್ಟು ನಾನು ಮೊದಲೇ ಪ್ಲ್ಯಾನ್ ಮಾಡಿದ್ದೆ, ನಾನು ಮೊದಲೊಂದು ಸತಿ ಹೋಗಿದ್ದೆ ನಾನು ಇನ್ನು. ಬಟ್ ಅಷ್ಟೊಂದು ಕವರ್ ಮಾಡೋಕ್ಕಾಗಿಲ್ಲ. ಬಟ್ ನಾನು ಹೇಳ್ದಲ್ಲ ನಿಮಗೆ, ಅಷ್ಟೊಂದು ಟೈಮ್ ಇಲ್ಲ ನನ್ನ ಹತ್ರ ಟೈಮ್ ತುಂಬ ಕಡಿಮೆ ಇತ್ತು ಲಾಸ್ಟ್ ಟೈಮ್. ನನಗೆ ಅಷ್ಟೊಂದು ಟೈಮ್ ಕೊಟ್ಟಿಲ್ಲ ಅವರು. ಅದಕ್ಕೆ ಅವನು ಸುಂದರವಾದ ಒಂದು ಬ್ಯೂಟಿ, ಒಂದು ಇದನ್ನು ಯಾಕೆ ಇಷ್ಟೊಂದು ಪಕ್ಕದಲ್ಲಿದ್ದೀವಲ್ಲ, ಅದಕ್ಕೆ ಬಂದ್ಬಿಟ್ಟು ನಾನು ನೋಡ್ಕೊಂಬರೋಣ ಮತ್ತೆ ಇನ್ನೊಂದು ಸತಿ ಹೋದಿ ಇವಾಗ. ಸೊ ಸಚ್ ಎ ಬ್ಯೂಟಿಫುಲ್ ಕಂಟ್ರಿ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಇಷ್ಟೊಂದು ಕ್ಲೀನ್ ಸಿಟಿ, ಬಟ್ ಜೀರೋ ಕ್ರೈಮ್ ರೇಟ್ ನಾನು ಹೇಳ್ದಲ್ಲ. ಸೊ ತುಂಬ ಬ್ಯೂಟಿಫುಲ್ ಆದ ಕಂಟ್ರಿ, ಸೊ ತುಂಬ ಚೆನ್ನಾಗಿದೆ. ಇವಾಗ ನಾವು ಭೂಟಾನ್ ನೋಡ್ಕೊಂಬಿಟ್ಟು ಬಂದಿದ್ದೀವಿ. ಇಲ್ಲಿ ಬಂದ್ಬಿಟ್ಟು ಇಲ್ಲೊಂದು ರಾಜಾ ಕಪೂರ್ ನೋಡಿ, ಇಲ್ಲಿ ನೋಡಿ ವೆದರ್ ಹೆಂಗಿದೆ ಅಂದ್ಬಿಟ್ಟು. इधर का मौसम बहुत अच्छा है. बहुत अच्छा कितना अच्छा लग रहा है, बहुत अच्छा लग रहा है. बहुत अच्छा मौसम है. हाँ, बहुत अच्छा. जगह भी बहुत अच्छा है. ಜಾಗ भी अच्छा है. ಹೆಂಗೆ ಗೊತ್ತಾ ಪಾಪ, ನಮ್ಮ ಇಂಡಿಯಾ ಬಿಟ್ಟು ದೇಶ ಬಿಟ್ಟು ಸೊ ಆಚೆ ಯಾರು ಹೋಗಿರಲ್ಲ ಅಂತಂದರೆ ಪಾಪ ಗೊತ್ತಿಲ್ಲ ಇವ್ರಿಗೆ ಹೆಂಗಂದರೆ ಯಾವ ಥರ ನಮ್ಮ ದೇಶ ಬಿಟ್ಟು ಆಚೆ ಇನ್ನೊಂದು ಕಂಟ್ರಿಗೆ ಹೋಗಬೇಕು, ಅಲ್ಲಿನ ರೂಲ್ಸ್ ರೆಗ್ಯುಲೇಷನ್ಸ್ ಹೆಂಗಿರುತ್ತೆ ಅಂದ್ಬಿಟ್ಟು ಪಾಪ ಹೆಂಗೆ ಗೊತ್ತಾ ಜನ. ಸೊ ಎಲ್ಲಿದ್ರೆ ಅಲ್ಲೇ ಇರ್ತಾರೆ, ಸ್ವಲ್ಪ ಆಚೆ ಹೋಗಿ ನೋಡಲ್ಲ, ಪಕ್ಕದಲ್ಲಿರುತ್ತೆ. ಆದರೆ ಹೆಂಗೆ ಗೊತ್ತಾ, ಬಟ್ ಪ್ರಯತ್ನ ಮಾಡಲ್ಲ ಪಾಪ ಹೋಗಿ ನೋಡೋಣ ಅಂದ್ಬಿಟ್ಟು. ಬೇರೆ ಇವಾಗ ನಮ್ಮ ಬಾರ್ಡ್ರಲ್ಲೇ ಇರ್ತಾರೆ ಪಾಪ ಜನ. ಆದರೆ ನಮ್ಮ ಇಂಡಿಯಾ ಬಿಟ್ಟು ಕಂಟ್ರಿ ಬಿಟ್ಟು ಸ್ವಲ್ಪ ಆಚೆ ಹೋಗಿ ನೋಡ್ಕೊಂಬರೋಣ, ಹೋಗೋಣ, ಪರ್ಮಿಷನ್ ಹೆಂಗೆ ಇರುತ್ತೆ, ಬಟ್ ಯಾವ ಥರ ಪಾಪ ಏನು ಗೊತ್ತಾಗಲ್ಲ ಅವ್ರಿಗೆ. ಸೊ ಅದಕ್ಕೆ ನಾನು ಬಂದ್ಬಿಟ್ಟು ನಾನು ಕರ್ಕೊಂಡಿದ್ದೆ ಪಾಪ ಇವ್ರನ್ನ. ಫಸ್ಟ್ ಟೈಮ್ ಬನ್ನಿ ನನ್ನ ಜೊತೆ ಕರ್ಕೊಂಡಿದ್ದೆ ಅಂದ್ಬಿಟ್ಟು ನಾನು ಕರ್ಕೊಂಡೋಗಿ ಭೂಟಾನೆಲ್ಲ ತೋರಿಸ್ಕೊಂಡು ಮತ್ತೆ ಬಂದೆ ಅವ್ರಿಗೆ. ಸೊ ಆಕ್ಚುಲಿ ಬಂದ್ಬಿಟ್ಟು ನಾವು 4 ಜನ ಹೋಗಬೇಕಿತ್ತು, ಅವರನ್ನು ಕರ್ಕೊಂಡು ಹೋಗಬೇಕಿತ್ತು ನಾನು. ಬಟ್ ನನಗೆ ಸ್ವಲ್ಪ ಸಿಚುವೇಶನ್ ಕರೆಕ್ಟ್ ಆಗಿಲ್ಲ, ಅದಕ್ಕೆ ಬಂದ್ಬಿಟ್ಟು ನಾನು ಒಬ್ಬನ ಮಾತ್ರ ಕರ್ಕೊಂಡು ಹೋಗಿದ್ದೀನಿ, ತೋರಿಸ್ಕೊಂಬಂದೆ. ಸೊ ನೆಕ್ಸ್ಟ್ ಟೈಮ್ ಬಂದ್ಬಿಟ್ಟು ನೇಪಾಳು ಇದೆಲ್ಲ ಹೋಗ್ತೀವಿ. ಫಸ್ಟ್ ಇಂಡಿಯಾ ಖತಮ್ ಮಾಡಿಬಿಟ್ಟು ಆಮೇಲೆ ನಾವು ಹೋಗ್ತೀವಿ. ನೆಕ್ಸ್ಟ್ हम लोग नेपाल जाएगा. ओके, थोड़ा टाइम लगे, हम लोग नेपाल जाएगा. ओके, ಇದು ಬಂದ್ಬಿಟ್ಟು ನಾವು ಸ್ವಲ್ಪ ಟೈಮ್ ತೊಗೊಂಡ್ಬರ್ತೀನಿ. ಓಕೆ, ये वाला बहुत अच्छा है मेरे को, ये वाला व्यू बहुत अच्छा लग रहा है. ना ಥ್ಯಾಂಕ್ ಯು ಸೊ ಮಚ್ ಯಾರ್. ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ನಾನು ಹೇಳ್ದಲ್ಲ ಇಲ್ಲಿ ಬಂದ್ಬಿಟ್ಟು ಭೂಟಾನ್ ಅಷ್ಟೊಂದು ಸುಂದರವಾಗಿ, ಇಟ್ಸ್ ಫ್ಯಾಂಟಾಸ್ಟಿಕ್ ಕಂಟ್ರಿ ಭೂಟಾನು. ಸೊ ಹೆಂಗೆ ಗೊತ್ತಾ ಪಾಪ ಪೀಪಲ್ಲು ಹೆಂಗೆ ಗೊತ್ತಾ, ನಮ್ಮ ದೇಶ ಅವರೆಲ್ಲ ಫುಲ್ ಕಂಫರ್ಟ್ ಝೋನಲ್ಲಿ ಇರ್ತಾರೆ. ಕಂಫರ್ಟ್ ಝೋನ್ ಬಿಟ್ಟು ಆಚೆ ಎಲ್ಲೂ ಸಹ ಹೋಗಲ್ಲ ಅವರು. ಸೊ
ಇದೇ ಕಂಫರ್ಟ್ ಝೋನ್. ಯಾಕೆ ಗೊತ್ತಾ, ಒಂದು ಕಂಫರ್ಟ್ ಝೋನ್ ಅಂದರೆ ನಮ್ಮ ಜಾಗ ಬಿಟ್ಟು ನಾವು ಇಲ್ಲಿ ಆಚೆ ಹೋಗ್ಬಾರ್ದು, ನಾವು ದೂರ ಹೋಗ್ಬಾರ್ದು, ಇದೇ ಸಾಕು ಪ್ರಪಂಚ ಅಂದ್ಬಿಟ್ಟು. ಸೊ ಹಂಗೆ ಇರ್ತಾರೆ. ಸ್ವಲ್ಪ ಆಚೆ ಅಟ್ಲೀಸ್ಟ್ ನೀವು ತುಂಬ ದೂರ ಹೋಗಬೇಡಿ. ಸೊ ನೀವೇನಿದೆ ನಿಮ್ಮ ಪಕ್ಕದಲ್ಲಿ ಪ್ರದೇಶದಲ್ಲಿ ಸೊ ಏನಿದೆ ಅಂದ್ಬಿಟ್ಟು ಸ್ವಲ್ಪ ನೋಡಿ, ನಿಮ್ಗೊಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಒಳ್ಳೆ ಒಳ್ಳೆ ಪ್ಲೇಸ್ ಸಿಗುತ್ತಲ್ಲ. ಸೊ ತುಂಬ ಫೆಂಟಾಸ್ಟಿಕ್ ಇರುತ್ತೆ ಗೊತ್ತಾ, ಎಷ್ಟೊಂದು ಚೆನ್ನಾಗಿರುತ್ತೆ ಪ್ಲೇಸ್ ಎಲ್ಲ. ಸೊ ಒಂದು ಸ್ವಲ್ಪ ಆಚೆ ಹೋಗ್ಬಿಟ್ಟು ನೋಡಿ, ನಿಮ್ಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಎಷ್ಟೊಂದು ಚೆನ್ನಾಗಿರುತ್ತೆ. ಸೊ ಬಟ್ ಇವ್ರು ಹೇಳ್ತಾ ಇದ್ದಾರಲ್ಲ ಬಂದ್ಬಿಟ್ಟು, ಇವ್ರು ಬಂದ್ಬಿಟ್ಟು ಇಲ್ಲಿಂದ ನಿಯರ್ ಒಂದು 100 ಕಿಲೋಮೀಟರ್ ಒಳಗಡೆ ಬಾರ್ಡರ್ ಬಂದ್ಬಿಟ್ಟು. ಸೊ ಬಾರ್ಡ್ರಲ್ಲಿ ಒಂದು ಸತಿನೂ ಹೋಗೇ ಇಲ್ಲ ನೋಡಿ ಇವ್ರಿಗೆ. ಇಲ್ಲಿ ಬಂದ್ಬಿಟ್ಟು ಫಿಶರ್ ಮ್ಯಾನ್ ಫಿಶ್ ಇಡ್ತಾರೆ ನೋಡಿ ಇವರು, ಇಲ್ಲಿ ಬರ್ತಾರೆ ಮಾತಾಡ್ತಾರೆ, ಫಿಶ್ ಹಿಡ್ಕೊಂಡು ಬರ್ತಾರೆ ಅವರು. ಬಾರ್ಡ್ರ್ ಬಿಟ್ಟು ಇದುವರೆಗೂ ಒಂದು ಸತಿ ಇಲ್ಲಿ ನೋಡಿ ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ ಗೊತ್ತಾ. ಭೂಟಾನ್ ನೋಡಿರಿ, ಇದರ ಭೂಟಾನ್ ನೋಡಿ ಎಷ್ಟೊಂದು ಬ್ಯೂಟಿಫುಲ್ ಅದು ನೋಡಿ, ಅದೆಲ್ಲ ಬಂದ್ಬಿಟ್ಟು ಭೂಟಾನ್ ಅದು ನೋಡಿ ಎಷ್ಟೊಂದು ಸತಿ ಫೆಂಟಾಸ್ಟಿಕ್ ಇದೆ ಗೊತ್ತಾ. ಈ ಥರ ಒಂದು ಕಂಟ್ರಿನೂ ನೋಡ್ಬೇಕಂದ್ಬಿಟ್ಟು ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಎಲ್ಲ ಬೆಟ್ಟ ಗುಡ್ಡಗಳಲ್ಲಿರುವಂಥ ಒಂದು ಕಂಟ್ರಿ ಅದು. ಸೊ ನಾನು ಇನ್ನೂ ಬಟ್ ಇಂಪಾಲ್ಗೆ ಹೋಗಿಲ್ಲ ನೋಡಿ, ಹೋಗ್ತೀನಿ ನಾನು, ಇನ್ನು ಸ್ವಲ್ಪ ಟೈಮ್ ಆಗುತ್ತೆ. ಮತ್ತು ಬಂದ್ಬಿಟ್ಟು ನಾವು ನಿಮ್ಗೆ ಇಂಪಾಲ್ ತೋರಿಸ್ತೀನಿ ನಿಮಗೆ ಭೂಟಾನ್. ನೆಕ್ಸ್ಟ್ ಟೈಮ್ ಹೋಗುವಾಗ ನಿಮಗೆ ಫುಲ್ ಕ್ಲಿಯರ್ ಮಾಡ್ತೀನಿ. वेलकम टू नगीजोली और वेलकम टू भूटान एंड राजा फिचारी राजा पुकुर। हम लोग आया है मनिंद्र भाई के साथ लेके, मनिंद्र भाई के साथ लेके आया है। वो आया है कर्नाटक से, बेंगलोर कर्नाटक से आया है। लेकिन हम लोग का जो आसाम, ये आसाम के जो कंडीशन, जो सिचुएशन सब मालूम हो गया मनिंद्र को। कैसा लगा भाई मनिंद्र भाई, ये आसाम कैसा लगा आपको? बहुत अच्छा लगा आसाम तो मैं बहुत घूम रहा, इतना दिन से मैं घूम रहा असम से। तो असम पूरा असम घूमा, अपर असम घूमा, मैं बहुत घूम रहा है। हैलाकंदी भी गया था, गुवाहाटी गया था, कामाख्या मंदिर, काजीरंगा नेशनल पार्क, नवांग और सिटी, ये वाला पूरा घूम ले। बहुत अच्छा काजीरंगा नेशनल पार्क तो मेरे को बहुत अच्छा लगा। अच्छा काजीरंगा में आप क्या क्या दिखा? काजीरंगा नेशनल पार्क उधर आती तो बहुत ज्यादा आती, पर रेन अच्छा ठीक है, हाँ बहुत रेन था उधर, बहुत बारिश था, इतना बारिश में जीप लेके गया मैं। अच्छा जीप लेके जीप सवारी जाके पूरा घूम के आया उधर जाके। नेक्स्ट हैलाकंदी तो उधर बट 4 दिन पानी से फंस गया था मैं, बहुत पानी, उधर से बाहर भी नहीं निकल पाया मैं, उधर ही फंस गया था। 4 दिन हो गया, 4 दिन से उतरी था। अभी अब देखिए आप जब अभी जिस जगह में आया है वो नागीजोली जो ये रिवर है, ये रिवर कैसा लगा आपको भाई? ये पानी कैसा है? पानी कैसा है? आप लोग के यहाँ ऐसे पानी मिलेगा क्या? मतलब ये सब मौसम नहीं मिलेगा, मौसम नहीं मिलेगा। अच्छा मौसम नहीं मिलेगा। इधर देखने के लिए भूटान है ना, देखो अपोजिट में भूटान देखेगा, इतना व्यू है, इतना पहाड़ में। हमारे एक नंदी हिल्स है, वो थोड़ा अच्छा है, बट तो इतना क्लैरिटी ऐसा नहीं है, मतलब फुल पहाड़ कंटिन्यू से पहाड़ ऐसा नहीं है। थोड़ा कम, इतना ज्यादा पहाड़ नहीं। बट ये वाला आज जैसा भूटान गया, भूटान कैसा पहाड़ है? आप लोग के यहाँ तो ऐसा पहाड़ नहीं है। नहीं तो थोड़ा है, थोड़ा है। भूटान तो फुल पहाड़ है, तुम कितना देखता है उतना ही पहाड़ है। भूटान कंट्री हम लोग अंदर नहीं गया। अच्छा और थोड़ा अंदर जाने वाला था हम लोग, नेक्स्ट टाइम जाएगा हम लोग अंदर। अच्छा ठीक है, फिर भी अच्छा है, पूरा पहाड़ इतना अच्छा है पहाड़ का, बहुत सुंदर लगा मेरे को। ये भी प्लेस मेरे को बहुत अच्छा लगा। अभी हम लोग अंदर जाने वाला था, राजा हाउस के नहीं गया अंदर हम लोग को। अच्छा फर्स्ट वाला चीज देख के हम लोग उधर जाएगा, वो भी देखना पड़ेगा हम लोग राजा हाउस। हाँ ये भी देखना पड़ेगा। ये हॉस्टल बना रहा है, देखना पड़ेगा। ये लॉज बना रहा है, ये हम लोग देखना पड़ेगा। ये सब असम गवर्नमेंट ने तैयार किया है, ये सब असम गवर्नमेंट ने तैयार किया है। राजा का हाउस, हाँ राजा का हाउस ಬಂದ್ಬಿಟ್ಟು गवर्नमेंट ಅವರು ರೆಡಿ ಮಾಡಿದ್ದಾರೆ ಅಂತ ಎಲ್ಲ ಮುಟ್ಟ ನೀವು ತೋರಿಸ್ತೀನಿ ಒಳಗಡೆ ಬಿಟ್ಟು। अभी हम लोग जाएंगे, आप लोग जाके आपको दिखाएगा राजा का हाउस कितना है। बहुत सुंदर है, बहुत अच्छा। इधर से देखने के इतना अच्छा, मतलब ये कंप्लीट कैंटीन बनाया है। आदमी लोग खाना खाने के लिए सब कैंटीन बना रहा है। ये मतलब ये पिकनिक प्लेस है, इसीलिए ये बना रहा है। प्लेस देखो इतना सुंदर, इतना अच्छा है प्लेस। ये प्लेस अभी एक बार को 360 दिखाएगा पेपर। बहुत सुंदर प्लेस है, लेकिन पानी का कोई प्रॉब्लम नहीं है। आदमी लोग पिकनिक खाने के बाद पानी का कोई दिक्कत नहीं होता है। इतना अच्छा पानी, इतना सुंदर, बहुत सुंदर पानी है, बहुत अच्छा लगा। ठीक है मनिंद्र, आप हमारी जो आसाम, ये आसाम की वार्ता आपके देश में पहुंचाना, बहुत धन्यवाद है आपके बहुत धन्यवाद किया है। थैंक यू सो मच, थैंक यू सो मच। हमको ये बहुत अच्छा लगा। ओला वो पहाड़ देखो, वो पहाड़ बहुत अच्छा है। ಇದೆಲ್ಲ ರಾಜಾ ಹೌಸು ಮೊದಲು ಓಲ್ಡ್ ಕಾಲದಲ್ಲಿ ಕಿಂಗು ಇರೋವಂಥ ಒಂದು ಪ್ಲೇಸ್ ಇದು ನೋಡಿ. ಇವಾಗ ಬಂದ್ಬಿಟ್ಟು ಅಸ್ಸಾಂ ಗೌರ್ಮೆಂಟ್ ಎಲ್ಲ ಫುಲ್ ಡೆವಲಪ್ ಮಾಡ್ತಾಯಿದೆ ಇವಾಗ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಇನ್ನೂ ಅಷ್ಟೊಂದು ಡೆವಲಪ್ ಆಗಿಲ್ಲ, ಇವಾಗ ಡೆವಲಪ್, ಬಟ್ ನೋಡೋಕೆ ಮಾತ್ರ ಸಚ್ಚೆ ಬ್ಯೂಟಿಫುಲ್, ತುಂಬ ಚೆನ್ನಾಗಿದೆ. ನೋಡಿದ್ವಲ್ಲ ಇವಾಗ ನಾವು ನೀರಲ್ಲಿ ಹೋಗಿದ್ವಲ್ಲ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಸೊ ಇಲ್ಲೆಲ್ಲ ಮುಂದೆ ಬಂದ್ಬಿಟ್ಟು ಭೂಟಾನ್ ಇದು. ಅಲ್ಲಿ ನೋಡಿ ಬೆಟ್ಟ ನೋಡಿ ಗುರು, ನಂಗೆ ಅದೇ ಇಷ್ಟ ಆಗ್ತಾಯಿದೆ. ಅಲ್ಲಿ ನೋಡಿ ಅಲ್ಲಿ ಹೋಗ್ಬೇಕಿತ್ತು ನಾನು, ಮೇಲೆ ಫುಲ್ ಅಷ್ಟೊಂದು ದೊಡ್ಡ ಬೆಟ್ಟ, ಹಿಲ್ ಸ್ಟೇಷನ್ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಅದ್ರ ಮೇಲೆ ಮೋಡ ನೋಡಿ, ಬೆಟ್ಟ ಕೆಳಗಡೆ ಮೋಡ ಇದೆ,
ಅಷ್ಟೊಂದು ಚೆನ್ನಾಗಿದೆ ಮೋಡ ಬಂದ್ಬಿಟ್ಟು ತುಂಬ ಫೆಂಟಾಸ್ಟಿಕ್. ಇಲ್ಲೆಲ್ಲ ನೋಡು ಸ್ಟೇ ಮಾಡೋಕ್ಕೆ ಟೂರಿಸ್ಟ್ ಎಲ್ಲ ಸ್ಟೇ ಮಾಡೋಕ್ಕೆಲ್ಲ ಈ ಥರ ಮಾಡಿದ್ದಾರೆ. ಸೊ ತುಂಬ ಫೆಂಟಾಸ್ಟಿಕ್ ಆಗಿದೆ ಗೊತ್ತಾ ಇಲ್ಲೆಲ್ಲ. ಸೊ ಎಷ್ಟೊಂದು ಚೆನ್ನಾಗಿದೆ ಪ್ಲೇಸು. ಇದು ಬಂದ್ಬಿಟ್ಟು ಇಲ್ಲೇ ಇದ್ರ ಮುಂದೆ ಈ ಥರ ಒಂದು ವ್ಯೂ. ಸೊ ತುಂಬ ಚೆನ್ನಾಗಿದೆ. ನಮ್ಮ ಕಡೆ ಗಿಡ ಇರುತ್ತಲ್ಲ ಆ ಥರ ಗಿಡ ಎಲ್ಲ ಇದು. ಸೊ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಸೊ ತುಂಬ ಫೆಂಟಾಸ್ಟಿಕ್. ಇವಾಗೆಲ್ಲ ನಾವು ಬಂದ್ಬಿಟ್ಟು ಒಳಗಡೆ ಹೋಗೋಣ. ಅಭಿ आप लोग अंदर जाएगा. ओके अभी हम लोग अंदर जाएगा, अंदर दिखाएगा. ಇವಾಗ ಅಲ್ಲಿ ಒಳಗಡೆ ಹೋಗ್ಬಿಟ್ಟು ರಾಜ ಗರ್ ದಿಗ ಇವಾಗ ತೋರಿಸ್ತೀನಿ ನಿಮಗೆ. ನೋಡಿದ್ರಲ್ಲ ಇದೇ ಬಂದ್ಬಿಟ್ಟು ರಾಜ ಗರ್ ನೋಡಿ ಹೌಸ್ ಇದು. ಇವಾಗ ಬಂದ್ಬಿಟ್ಟು ಕ್ಲೋಸ್ ಆಗಿದೆ ಮೋಸ್ಟ್ಲಿ. ಇವಾಗ ಇನ್ನೂ ಓಪನಿಂಗ್ ಮಾಡಿಲ್ಲ, ಇನ್ನು ಎಲ್ಲ ಫುಲ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅದಕ್ಕೆ. ಅಭಿ ಇವಾಗ ಓಪನ್ नहीं होगा ना अभी थोड़ा कंस्ट्रक्शन चल रहा है. ಸೊ ಅದಕ್ಕೆ ಬಂದ್ಬಿಟ್ಟು ಇನ್ನೂ ಓಪನ್ ಮಾಡಿಲ್ಲ ಅಂತ, ಅಷ್ಟೊಂದು ಓಪನಿಂಗ್ ಆಗಿಲ್ಲ. ಸೊ ರಾಜ ಇದು ನೋಡಿ ಕಿಂಗ್ ಹೌಸ್, ಮೊದಲು ಕಾಲದಲ್ಲಿ ರಾಜ ಅವರಿರೋಂಥ ಒಂದು ಹೌಸ್ ಕಿಂಗ್ ಹೌಸ್ ಅವ್ರು ಮಾಡ್ಕೊಂಡಿರೋದು. ಇವಾಗ ಅಸ್ಸಾಂ ಗೌರ್ಮೆಂಟ್ ಇದನ್ನು ಡೆವಲಪ್ಮೆಂಟ್ ಮಾಡ್ತಾ ಇದೆ. ಮುಂದೆ ತೋರಿಸಿ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಗುರು. ಇದೆಲ್ಲ ಫುಲ್ ಅಸ್ಸಾಮಿ ಸ್ಟೈಲ್, ಇವೆಲ್ಲ ಪೂರ ಅಸ್ಸಾಮಿ ಸ್ಟೈಲ್ನಾ. ಸೊ ಅಸ್ಸಾಮಲ್ಲಿ ಹೆಂಗೆ ಗೊತ್ತಾ ನೋಡಿ ಈ ಥರ ಮಾಡ್ತಾಯಿಲ್ಲ ಬಂದ್ಬಿಟ್ಟು ಶೀಟು. ಸೊ ಮನೆ ಎಷ್ಟು ಚೆನ್ನಾಗಿದ್ರು ಸಹ ಶೀಟ್ ಹಾಕ್ತಾರೆ ಅಸ್ಸಾಮಲ್ಲಿ. ಅಸ್ಸಾಂ ಇದೊಂದು ಸ್ಟೈಲ್, ಇದು ಕಲ್ಚರ್ ಇದು ನೋಡಿ. ಈ ಥರ ಶೀಟ್ ಹಾಕ್ಬಿಟ್ಟು ನೋಡಿ ಸ್ಟೈಲಿಶಾಗಿ ಕಟ್ತಾರೆ ಮನೆ ಗೊತ್ತಿ ಥರ ನೋಡಿ ಹೆಂಗೆ ಕಟ್ಟಿದ್ದಾರೆ ಅಂದ್ಬಿಟ್ಟು ಇಲ್ಲಿ. ಸೊ ಇದು ಬಟ್ ಕೆಳಗಡೆ ಅವ್ರ ಹತ್ರ ಅಮೌಂಟ್ ಇದ್ದರೂ ಇಲ್ಲ ಅಂದರೂ ಸಹ ಜಾಸ್ತಿ ಜನ, ತುಂಬ ಜನ ಸೊ ಈ ಥರ, ಯಾಕಂದರೆ ಇಲ್ಲೆಲ್ಲ ಲ್ಯಾಂಡ್ ಸ್ಲೈಡ್ ಜಾಸ್ತಿ ಹೋಗೋದಿಲ್ಲಲ್ಲ, ಭೂಕಂಪ ಆ ಥರ ಜಾಸ್ತಿ ಹೋಗುತ್ತೆ. ಅದಕ್ಕೆ ಬಂದ್ಬಿಟ್ಟು ತುಂಬ ಜನ ಅಷ್ಟೊಂದು ನಮ್ಮ ಥರ ಮನೆ ಥರ ಸೊ ತುಂಬ ದೊಡ್ಡ ಮನೆಯೆಲ್ಲ ಕಟ್ಟಲ್ಲ, ಇದೇ ಥರ. ಇಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ತುಂಬ ಆಗೋರು ಅದಕ್ಕೆ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಕನ್ಸ್ಟ್ರಕ್ಷನ್ ಇನ್ನೂ ನಡೀತಾ ಇದೆ ನೋಡಿ, ಇಲ್ಲಿ ಫುಲ್ ಕಂಪ್ಲೀಟ್ ಆಗಿಲ್ಲ. ಸೊ ಪೇಂಟಿಂಗ್ ಎಲ್ಲ ಮಾಡ್ತಾಯಿದ್ದಾರೆ ಇವಾಗ. ಇನ್ನೂ ಕನ್ಸ್ಟ್ರಕ್ಷನ್ ಎಲ್ಲ ಫುಲ್ ಆದಮೇಲೆ ಓಪನ್ ಮಾಡ್ತಾರೆ ಮೋಸ್ಟ್ಲಿ. ಇವಾಗೆಲ್ಲ ಒಳಗಡೆ ಹೋಗೋಕ್ಕಾಗಲ್ಲ, ಇಸ್ಕೋದಿಕ್ಕೋ. ಇಲ್ಲಿಂದ ನೋಡಿ ಹೆಂಗಿದೆ ಅಂದ್ಬಿಟ್ಟು. हाँ वीडियो बना रहा वीडियो. हाँ आप करा भाई बाहर आओ आप करा. कम से कम उठाएगा आप लोग तो. ऐसा आ सकता. ಸೊ ಬನ್ನಿ ಒಳಗಡೆ ಎಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಹೋಗೋಣ ಒಳಗಡೆ. आप लोग पेंटर है ना? आप लोग इधर काम कर रहे हैं? आप लोग कैसे है? बेंगलुरु कर्नाटक से हम साउथ इन कर्नाटक टूरिस्ट, हम ट्रैवलर टूरिस्ट है हम. हाँ तुम्हारा चैनल का नाम क्या है? मुनेंद्र एशियन ट्रैवलर. ये वाला क्या हाउस है? वाला क्या राजा का हाउस है क्या? ये वाला क्या बिल्डिंग राजा का हाउस है वाला बिल्डिंग? वो बहुत मजा आया, बहुत मजा. ಹಾಂ ಇಲ್ಲಿಂದ ನೋಡಿ ಹೆಂಗಿದೆ ಅಂದ್ಬಿಟ್ಟು ಕನ್ಸ್ಟ್ರಕ್ಷನ್. ಇವಾಗ ಇವಾಗೆಲ್ಲ ರೆಡಿ ಮಾಡ್ತಾಯಿದ್ದಾರೆ ಇವಾಗಿಂದ. ಸೊ ಫೆಂಟಾಸ್ಟಿಕ್ ಆಗಿದೆ ಇವಾಗಿಂದ. ಇದೇ ರೀತಿ हाँ बहुत फैंटास्टिक आ रहा है. बिल्डिंग क्या बिल्डिंग है? ये मुझे नहीं इसको पता है. ये हेड है हमारा. इसको पता है. तुम भी आओ भाई. भाई ये वाला बिल्डिंग क्या बिल्डिंग है? वो क्या होगा, सर्कल होगा. मतलब राजा का हाउस बोलता ना, टूरिस्ट वाला बिल्डिंग है कॉन्फ्रेंस होगा ये वाला. हाँ टूरिस्ट का बिल्डिंग है. कॉन्फ्रेंस के लिए वो वाला बिल्डिंग, वो वाला वो भी सेम है क्या? आपका नाम? जय विमन. आप इधर पेंटिंग काम कर रहे हैं? पेंटिंग ओके बहुत अच्छा बना लिया. ये वाला पूरा असम स्टाइल है ना. ऊपर शीट डालेगा, बाद में ये वाला ऐसा करेगा, नीचे थर्मोकोल डालेगा. हम क्या पूरा अभी का ऊपर शीट है, टॉप में शीट डाल दिया. ऊपर देखा ऊपर. भाई इसको बोला. क्या नाम बताया? थोड़ा रंग है इधर. ओके ऑल इंडिया पूरा ट्रैवल करता है. बाइक से है क्या? कैसा है इधर? ट्रेन से. खाना पीना किधर खाया? हमें हाँ हो गया खाना पूरा. खाना खाया ही नहीं खाया? हाँ खाए नेट थोड़ा स्लो है ना, बहुत स्लो है नेट है ना. बहुत सुविधा. ओके सिम कौन सा सिम आपका? ಅಸ್ಸಾಮಲ್ಲಿ ಬಂದ್ಬಿಟ್ಟು ಸೆಕ್ರೆಟೇರಿಯೇಟ್ ಗೌರ್ಮೆಂಟ್ ಇವಾಗ ರೆಡಿ ಮಾಡ್ತಾಯಿದ್ದಾರೆ. ಇನ್ನು ಅದು ಬಂದ್ಬಿಟ್ಟು ಓಲ್ಡು, ಇವಾಗ ಹೊಸದಾಗಿ ರೆಡಿ ಮಾಡ್ತಾಯಿದ್ದಾರೆ. ಸೊ ಓಕೆ ಚೆನ್ನಾಗಿದೆ, ಪರವಾಗಿಲ್ಲ. ಡೆವಲಪಿಂಗ್ ಇವಾಗ ಡೆವಲಪ್ ಆಗ್ತಾಯಿದೆ. ರಾಜಾ ಕಪೂರ್ ಅಂತ ಈ ಪ್ಲೇಸ್ ನೇಮ್. ಓಕೆ ನಮ್ಮಲ್ಲಿ 70% ಜನ ಫುಲ್ ಟೀಯಲ್ಲೇ ಆಧಾರ ಪಟ್ಟಿರ್ತಾರೆ ಈ ಒಂದು ಬಿಸ್ನೆಸ್ಸಲ್ಲಿ ನೋಡಿ. ವಾವ್ ಎಷ್ಟು ಟೀ ಇದೆ ನೋಡಿ. असम का पूरा टी का ये का परमिट है ना. हाँ इधर नोड़ेंगे हम फिर गाय के अंदर चल जाएगा हम लोग.
ಇಲ್ಲಿ ನೋಡಿ ಅಸ್ಸಾಮಲ್ಲಿ ಬಂದ್ಬಿಟ್ಟು ಎಷ್ಟೊಂದು ಹಸು ಇದೆ ಅಂತ ನೋಡಿದ್ರ. ನೋಡಿ ಇಲ್ಲಿ ಹೆಂಗಿದೆ ಅಂದ್ಬಿಟ್ಟು ಹಸು, ಸಿಕ್ಕಾಪಟ್ಟೆ ಹಸುಗಳು. ಸ್ನೇಹಿತರೆ, ಗುಡ್ ಈವ್ನಿಂಗ್. ಅಸ್ಸಾಮಲ್ಲಿ ಬಂದ್ಬಿಟ್ಟು ಟೀ ತುಂಬ ಫೇಮಸ್ ಇಲ್ಲಿ. ಸೊ ಅಸ್ಸಾಮಲ್ಲಿ ಸುಮಾರು 70% ಜನ ಬಂದ್ಬಿಟ್ಟು ಟೀಯಲ್ಲೇ ಆಧಾರಪಟ್ಟಿರ್ತಾರೆ ನೋಡಿ. ಈ ಒಂದು ಟೀ ಎಸ್ಟೇಟ್ ಏನಿದೆ ಎಲ್ಲ ಬಂದ್ಬಿಟ್ಟು ಟೀ, ಇವರ ಒಂದು ಜೀವನ ಬಂದ್ಬಿಟ್ಟು ಟೀಯಲ್ಲೇ ಆಧಾರಪಟ್ಟಿರ್ತಾರೆ ಇವರು. ಅಸ್ಸಾಂ ಅವ್ರು ಬಂದ್ಬಿಟ್ಟು ನಾವು ಇಲ್ಲಿಂದ ನೋಡಿ. ಸೊ ಇಲ್ಲಿಂದ ನೀವು ನೋಡೋಷ್ಟು ಡು ನಾಟ್ ಎಂಟರ್ಡ್ ಪ್ರೈವೇಟ್ ಪ್ರಾಪರ್ಟಿ, ದಿಸ್ ಇಸ್ ಪ್ರೈವೇಟ್ ಪ್ರಾಪರ್ಟಿ. ಅಂದರೆ ಬಂದ್ಬಿಟ್ಟು ಆ ಕಡೆ ನಾವು ಎಂಟ್ರಿ ಹೋಗಂಗೆ ಆಗಲ್ಲ. ಇದೆಲ್ಲ ಫುಲ್ಲು ತುಂಬ ಇವರು ಹೆಂಗೆ ಮತ್ತು ಫೈನ್ ಆಗಿಬಿಡ್ತಾರೆ ಆ ಥರ. ಇಲ್ಲಿಂದ ನೋಡಿ ಹಿಂಗಿದೆ ಅಂದ್ಬಿಟ್ಟು. ಸೊ ಇದೆಲ್ಲ ಬಂದ್ಬಿಟ್ಟು ಟೀ ಎಸ್ಟೇಟ್. ಇಲ್ಲಿಂದ ನೋಡಿ ಈ ಕಡೆ, ಇಲ್ಲಿಂದ ಲೆಂತ್ ಇದೇನು ನೋಡ್ತಾರೆ ಇದೆಲ್ಲ ಫುಲ್ ಟೀ ಎಸ್ಟೇಟ್. ಇಲ್ಲಿಂದ ಮುಂದೆ ಬಂದರೆ ನೋಡಿ ಹಿಂಗೆ ಇಸ್ಕದಿಕಾವೆ ಸಹ ನೋಡಿ, ಇಲ್ಲಿಂದ ಫುಲ್ಲು ಫೆಂಟಾಸ್ಟಿಕ್ ಆಗಿದ್ದಾರೆ. ಈ ಒಂದು ಅಸ್ಸಾಂ ಅವ್ರು ಬಂದ್ಬಿಟ್ಟು 70% ಜನ ಅಸ್ಸಾಮಲ್ಲಿ ಸೊ ಟೀ ಎಸ್ಟೇಟ್ ಮೇಲೇ ಆಧಾರಪಟ್ಟಿರ್ತಾರೆ. ಇವರ ಜೀವನ ಬಂದ್ಬಿಟ್ಟು ಇದಾಗಿರುತ್ತೆ. ಇವರು ಟ್ರೈಬಲ್, ಎಲ್ಲ ಫುಲ್ ಟ್ರೈಬಲ್ ಈ ಕೆಲಸ ಮಾಡ್ತಾರೆ ಅಸ್ಸಾಂ ಅವ್ರು ನೋಡಿ. ಸೊ ತುಂಬ ಡು ನಾಟ್ ಎಂಟರ್ಡ್, ದಿಸ್ ಇಸ್ ಪ್ರೈವೇಟ್ ಪ್ರಾಪರ್ಟಿ. ಪ್ರೈವೇಟ್ ಪ್ರಾಪರ್ಟಿ ಅಂದರೆ ಅದು ಬಂದ್ಬಿಟ್ಟು ಎಂಟ್ರಿ. ಬನ್ನಿ. ಸೊ ಪ್ರೈವೇಟ್ ಪ್ರಾಪರ್ಟಿ ಅಂದರೆ ಇದೆಲ್ಲ ಎಂಟ್ರಿ ಆಗಂಗಿಲ್ಲ ಒಳಗಡೆ. ನಾವು ನೋಡಿ ಇಲ್ಲಿಗೆ ಏನು ಗೇಟ್ ಇದೆ. ಸೊ ಇಲ್ಲಿಂದ ಲಾಸ್ಟು ಗೇಟ್ ಒಳಗಡೆ ಎಂಟ್ರಿ ಆಗಂಗಿಲ್ಲ. ಅಲ್ಲಿ ಬಂದ್ಬಿಟ್ಟು ಟೀ ಪ್ರಿಪೇರ್ ಮಾಡೋಂಥ ಒಂದು ಕಂಪ್ನಿ ಇದೆ ನೋಡಿ, ಅಲ್ಲಿ ಟೀ ಕಂಪ್ನಿ. ಇಲ್ಲಿಂದ ಎಲೆ ಎಲ್ಲ ಕಟ್ ಮಾಡ್ಕೊಂಡು ಹೋಗ್ಬಿಟ್ಟು ಅದರಲ್ಲಿ ಟೀ ಪೌಡರ್ ಮಾಡ್ತಾರೆ. ಟೀ ಹೆಂಗೆ ಗೊತ್ತಾ, ಈ ಅಸ್ಸಾಮಲ್ಲಿ ಬಂದ್ಬಿಟ್ಟು ನೀವು ಟೀ ಕೊಟ್ಟಿರಿ ನೀವು, ಫೆಂಟಾಸ್ಟಿಕ್ ಆಗಿರುತ್ತೆ ಟೀ ಮತ್ತು ಟೇಸ್ಟು. ಸೊ ರಿಯಲ್ ಅಂದರೆ ಹೆಂಗೆ ಗೊತ್ತಾ ಟೇಸ್ಟು, ಇಲ್ಲಿ ನೋಡ್ಬಿಟ್ಟು ನಂಬರ್ 1 ಕ್ವಾಲಿಟಿ ಮಾಡ್ತಾರೆ. ನಮ್ಮ ಇಂಡಿಯಾದಲ್ಲಿ ತುಂಬ ಟೀ ಬೆಳೆಯೋದಂದರೆ ಒಂದು ಬಂದ್ಬಿಟ್ಟು ಮುನ್ನಾರ್. ನಾನು ನಿಮ್ಗೆ ಆಲ್ರೆಡಿ ಮುನ್ನಾರ್ ತೋರಿಸ್ತೀನಿ. ಮುನ್ನಾರ್ ವೀಡಿಯೋ ನಿಮ್ಗೆ ಆಲ್ರೆಡಿ ಇದರಲ್ಲಿ ಡಿಸ್ಕ್ರಿಪ್ಷನ್ ಹಾಕ್ತೀನಿ ನೋಡಿ. ಒಂದು ಬಂದ್ಬಿಟ್ಟು ಮುನ್ನಾರ್. ಸೊ ಸೆಕೆಂಡ್ ಬಂದ್ಬಿಟ್ಟು ಅಸ್ಸಾಮಲ್ಲಿ ಬಂದ್ಬಿಟ್ಟು ಇಷ್ಟೊಂದು ಟೀ ಹಾಕ್ತಾರೆ ನೋಡಿ ಹಿಂಗೆ ಫುಲ್ ತುಂಬ ಫೆಂಟಾಸ್ಟಿಕ್ ಇದ್ರು.